ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಸ್ಪಿಟಲ್ಗೆ ಹೋಗಿ ಹೆದರ್ಕೊಂಡು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದೆ. ಹಾಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಓಕೆ, ಇದಾಗಿತ್ತು ಲಾಸ್ಟ್ ವ್ಲಾಗ್. ಯಾರ್ಯಾರು ಇನ್ನೂ ನನ್ನ ಲಾಸ್ಟ್ ವ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಓಕೆ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಗೈಸ್, ಇವತ್ತು ಆಫ್ಟರ್ನೂನ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾವು ಪೆರಂಬಾಡಿ ಹೋಗ್ತಿದ್ದೀವಿ. ಯಾಕಂದರೆ ನಮ್ಮ ಸುಲು ಅಮ್ಮಂದು ಅಕ್ಕ, ತಂಗಿ, ಅಣ್ಣ, ತಮ್ಮವ್ರದ್ದೆಲ್ಲ ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಅಲ್ಲಿ ಹೋಗಿ ಏನೇನೆಲ್ಲ ಮಾಡ್ತೀವಿ ಅಂತ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇವಾಗ ಸದ್ಯಕ್ಕೆ ನಾವು ರೆಡಿಯಾಗಿದ್ದೀವಿ, ಹೊರಡೋಣ ಅಲ್ವಾ. ನಾನು ತುಂಬ ಕ್ಯೂರಿಯಸ್ಸಿಂದ ಕಾಯ್ತಿದ್ದೀನಿ. ನಾನು 4 ಇಯರ್ಸಿಂದ ವೆಯ್ಟ್ ಮಾಡಿದ್ದೀನಿ ಗೈಸ್ ಈ ಗೆಟ್ ಟುಗೆದರ್ ಪಾರ್ಟಿಗೆ. ಫೈನಲಿ ಇವಾಗ ನನಗೆ ಸಿಕ್ತು. ನೋಡಿ, ನಮ್ಮ ಶ್ರೇಯಾಂಶ್ ಹಿಂಗೆ ರೆಡಿಯಾಗಿದ್ದಾನೆ. ಆ್ಯಕ್ಚುಲಿ ಇವ್ರು ಒಂದು ಸತಿ 3 ಇಯರ್ಸ್ ಬ್ಯಾಕ್ ಒಂದು ಸತಿ ಗೆಟ್ ಟುಗೆದರ್ ಮಾಡಿದರು. ನನಗೆ ಅವಾಗ ಬರೋಕ್ಕಾಗಿಲ್ಲ, ಯಾಕಂದರೆ ಶ್ರೇಯಾಂಶಿಗೆ ಅವಾಗ 3 ಮಂತ್ ನಾನು ಚಿಕ್ಕಮಂಗ್ಳೂರಲ್ಲಿದ್ದೆ. ಅದಾದಮೇಲೆ ಇವಾಗ ನನಗೆ ಸಿಕ್ಕಿರೋ ಚಾನ್ಸ್ ಇದು, ಮಿಸ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇದು ಮೋರವರು ಹೇಳಬೇಕು ಅಂದರೆ ನಾನು ಪ್ರಮೋದ್ ಅವ್ರಿಗೆ ಮದುವೆ ಆಗೋಕ್ಕೆ ಕಾರಣವೇ ಇವ್ರ ಫ್ಯಾಮಿಲಿ. ಯಾಕಂದರೆ ಅಮ್ಮನಿಗೆ ಅಷ್ಟು ಅಕ್ಕ, ತಂಗಿ, ತಮ್ಮವರೆಲ್ಲ ಇರ್ತಾರೆ. ಅವ್ರು ಯಾವಾಗಲೂ ವರ್ಷ ಗೆಟ್ ಟುಗೆದರ್ ಮಾಡ್ತಾಯಿದ್ರು. ಅದನ್ನ ನೋಡಿ ನಂಗೆ ತುಂಬಾ ಇಷ್ಟ ಇರ್ತಾಯಿತ್ತು. ಈ ಥರ ದೊಡ್ಡ ಫ್ಯಾಮಿಲಿಗೆ ನಾನು ಸೊಸೆಯಾಗಿ ಹೋಗಬೇಕು ಅಂತ. ನನ್ನ ಗುಡ್ ಲಕ್ಕಿಗೆ ದೇವರು ತಪ್ಪಿಸ್ತು ಅಂತ ಆಶೀರ್ವಾದ ಮಾಡಿದ್ರೇನೋ ನಾನು ಇವ್ರ ಮನೆ ಸೊಸೆಯಾಗಿಯೇ ಬಂದೆ. ಇವಾಗ ಆ ಗೆಟ್ ಟುಗೆದರ್ ಪಾರ್ಟಿಗೆ ನಾನು ಕೂಡ ಜಾಯ್ನ್ ಆಗ್ತಾಯಿದ್ದೀನಿ. ಅದೇ ಇದ್ರಲ್ಲಿ ತುಂಬ ಜನ ಮಿಸ್ ಆಗ್ತಾಯಿದ್ದಾರೆ, ಅದೇ ಬೇಜಾರು. ಇರೋಷ್ಟು ಜನನ ನಾನು ಕ್ಯಾಪ್ಚರ್ ಮಾಡ್ತೀನಿ. ಎಷ್ಟು ದೊಡ್ಡ ಫ್ಯಾಮಿಲಿ ಇದೆ ಅಂತೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ತುಂಬ ದೊಡ್ಡ ಫ್ಯಾಮಿಲಿ, ಬಟ್ ಆಲ್ಮೋಸ್ಟ್ ಯಾರೂ ಅಷ್ಟಾಗಿ ಬರ್ತಾಯಿಲ್ಲ, ಯಾಕಂದರೆ ಅವರೆಲ್ಲ ಕೆಲಸದ ಬ್ಯುಸಿ ಇರೋದ್ರಿಂದ. ಈಗ ಇರೋಷ್ಟು ಜನನ ನಾನು ತೋರಿಸ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಹೊರಡೋಣ. ಆಲ್ರೆಡಿ ಆಟೋ ಬಂದಿದೆ, ಹೊರಡೋಣ ಶ್ರೇಯಾಂಶ್? ಬನ್ನಿ. ಓಕೆ, ಇವಾಗ ಆಟೋ ಬಂತು. ನಾನು ಶ್ರೇಯಾಂಶ್ ಹಾಗೆ ಅಮ್ಮ ಹೊರಟಿದ್ದೀವಿ ಆಟೋಲ್ಲಿ. ಹೋಗಿ ಮೇಕೆರಿ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀವಿ ಇವಾಗ. ಹಾಯ್. ಓಕೆ, ಇವಾಗಷ್ಟೇ ವಿರಾಜಪೇಟೆ ರೀಚ್ ಆದ್ವಿ. ವಿರಾಜಪೇಟೆ ಸ್ಟ್ಯಾಂಡಲ್ಲಿ ಇದೇ ಬಸ್ಸಲ್ಲಿ ನಾವು ಬಂದಿದ್ದು, ನಿಶಾ ಲೈನ್ಸ್ ಬಸ್ಸಲ್ಲಿ. ಅದೇ ಶ್ರೇಯಾಂಶ್ ನೋಡಿ ಮಲ್ಕೊಂಡು ಎದ್ಬಿಟ್ಟು ಮಾತಾಡ್ತಾ ಇರೋದು. ಇವಾಗ ಅಮ್ಮ ಯಾವುದಾದ್ರೂ ಆಟೋ ಸಿಗುತ್ತಾ ನೋಡ್ಕೊಂಡು ಬರ್ತೀನಿ, ನೀವು ಇಲ್ಲಿ ನಿಂತ್ಕೊಂಡಿರಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ನಾನು ಅದಕ್ಕೆ ಇಲ್ಲಿ ನಿಂತ್ಕೊಂಡ್ರು ಮತ್ತೆ ಅಲ್ಲೇ ಹೋಗ್ಬೇಕು, ಹಾಗಾಗಿ ಅಮ್ಮನಿಂದ ಫಾಲೋ ಮಾಡ್ತಾ ಇದ್ದೀನಿ. ಓಕೆ, ಫೈನಲಿ ಮನೆ ರೀಚ್ ಆದ್ವಿ. ಆಲ್ರೆಡಿ ಚಿಕ್ಕಮಂಗ್ಳೂರಿಂದ ಬರೋರೆಲ್ಲ ಬೇಗ ತಲುಪಾಯ್ತು ಇಲ್ಲಿ ಮನೆಯಲ್ಲಿ. ಪ್ರಮೋದೇಟ ಲೇಟ್ ಅವು ರಾತ್ರಿ. ಹಾಯ್ ಕಿಮ್ಮ, ಇದು ಪದ್ದಮ್ಮ. ಕಾಣಿಸ್ತಿಲ್ಲ, ನೀವು ಕಾಣಿಸ್ತಿಲ್ಲ. ನೆಕ್ಸ್ಟ್ ಇಲ್ಲಿ ವಸಂತಮ್ಮ, ಪ್ರಮೀಳಮ್ಮ ಕೇರಳದಿಂದ ಬಂದಿದ್ದಾರೆ. ಅಮ್ಮ ಹಾಯ್ ಆಕಿ. ಇಲ್ಲಿ ನೋಡಿಲಿ ಮತ್ತೆ ಅಮ್ಮ ಇವಾಗ ಒಳಗೋಗೋಣ. ಓಕೆ, ಗೌತು ಇದು ನನ್ನ ತಮ್ಮ. ಹಾಯ್. ಇದೊಂದು ಸುಂದರಿ ಇದೆ. ಹಾಯ್ ಅಕ್ಕೆ. ಹಾಯ್ ಅದ್ದು. ಹಾಯ್. ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ. ಅಪ್ಪ ಯಾವಾಗ ಬಂದಿದ್ದು? ಎಷ್ಟೊತ್ತಾಯ್ತು? 12:30. ಹಾಯ್ ಆಯ್ತಾ ಸೋನಾ? ಹಾಯ್. ಗೈಸ್, ಇವಾಗ ಮಾಮನ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಜನ, ಎಲ್ಲ ಅಕ್ಕ ತಂಗಿರು ಎಲ್ಲ ಅಣ್ಣನ ಮನೆಗೆ ಇವಾಗ ಹೊರಡ್ತಾ ಇರೋದು. ಹಾಯ್. ಇವಾಗ ಮನೆ ರೀಚ್ ಆದ್ವಿ.
ಎಲ್ಲ ನೀಟಾಗಿ ಒರೆಸಿದ್ದಾರೆ. ಈಗ ನಮ್ಮ ಹೆಜ್ಜೆನೇ ಆಗ್ತಾ ಇರುತ್ತೆ ಮನೆ ಫುಲ್. ಇವರಿಗೆಲ್ಲ ನಗು ಬರ್ತಾ ಇರೋದು ನೋಡಿ. ಇವರೇ ಎಲ್ಲಾರ್ದು ಅಣ್ಣ. ಹಾಯ್ ಕೀಚ. ಇವಾಗ ನೆಕ್ಸ್ಟ್ ವಸಂತಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ವಸಂತಿ ಅಮ್ಮ ಅಂದರೆ ಬ್ಲೂ ಟಾಪ್ ಹಾಕಿದಾರಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಓಕೆ, ವಸಂತಿ ಅಮ್ಮನ ಮನೆಗೆ ಎಲ್ಲರೂ ಓಕೆ. ಇದೇ ಅವ್ರ ಮನೆ. ಬನ್ನಿ ಒಳಗೆ ಹೋಗೋಣ. ಗೈಸ್, ಮನೆ ಇನ್ನೂ ಫಿನಿಶಿಂಗ್ ಆಗಿಲ್ಲ, ಇವಾಗಿನ್ನೂ ಮಾಡ್ತಾ ಇದ್ದಾರೆ. ಅಂದರೆ ಮನೆ ದೊಡ್ಡದು, ಫುಲ್ ಫಿನಿಶ್ ಆದರೆ ಸಖತ್ತಾಗಿ ಬರುತ್ತೆ ಮನೆ. ಇದು ವಾಶ್ರೂಮಾ? ವಾಶ್ರೂಮ್. ಇದೊಂದು ರೂಮು. ಇದು ಬಂದರೆ ಕಿಚನ್. ಇವಾಗ ನಮ್ಮ ಇನ್ನೊಂದು ಅಜ್ಜನ ಮನೆಗೆ ಬಂದಿದ್ದೀವಿ. ಇವಾಗ ಇನ್ನೊಂದು ಅಜ್ಜಿ ಮನೆಗೆ ಬಂದಿದ್ದೀವಿ. ಇದು ಇನ್ನೊಂದು ಅಜ್ಜಿ. ಗೈಸ್, ಇವಾಗ ಕುಕ್ಕಿಂಗ್ ಎಲ್ಲ ರೆಡಿ ಆಗ್ತಾ ಇದೆ. ನಾವೆಲ್ಲರ ಮನೆಗೆ ರೌಂಡ್ಸ್ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ಅತ್ತೆಂದಿರು ಏನೇನೆಲ್ಲ ಮಾಡಿಟ್ಟಿದ್ದಾರೆ ಕೇಳೋಣ. ಇದು ಉಷಮ್ಮ. ಹಾಯ್ ಅಮ್ಮ. ಹಾಯ್. ಆಕೆ ಏನಕ್ಕೆ ಕಡಿಮೆ ಮಾಡಕ್ಕ? ಓಕೆ. ಏನೇನು ಸ್ಪೆಷಲ್ ಇದೆ ಹೇಳ್ಬೇಕು. ಚಿಕನ್. ಓಕೆ. ತರಕಾರಿ ಸಾಂಬಾರು. ಓಕೆ. ನೆಕ್ಸ್ಟ್ ಓಕೆ. ಮಟನ್ ಪೆಪ್ಪರ್ ಡ್ರೈ. ಹಾಂ, ಓಕೆ. ಮತ್ತೇನಮ್ಮ? ರೊಟ್ಟಿ ಸ್ವೀಟ್. ಇದು ಹೋಳಿಗೆ. ಹೋಳಿಗೆ ಹೋಳಿಗೆ ಓಕೆ. ಹಾಂ. ಮತ್ತು ಹೊರಗೆ ಏನಾಗ್ತಿರೋದಲ್ಲಿ? ಅಲ್ಲಿ ಹೊರಗೆ ಇನ್ನೊಂದು ಮಟನ್ ಸಾಂಬಾರು. ಓಕೆ ಓಕೆ. ಇದು ನೀದು ಅಮ್ಮಾಯಿ. ಹಾಯ್. ಇದು ಅಮ್ಮಂದು ದೊಡ್ಡಕ್ಕ ಚಂದ್ರಿಕಾ ದೊಡ್ಡಮ್ಮ. ಬಾಯ್. ಸೆಕೆಂಡ್ ಒಂದು ಯಾರು? ಸೆಕೆಂಡ್ ಅಮ್ಮ ನನ್ನಮ್ಮ ಸುಲೋಚನಾ. ಥರ್ಡ್ ಒನ್ ಇವರು. ಫೋರ್ತ್ ಒನ್ ಬಂದು ಇವರು ವಸಂತಿ ಅಮ್ಮ. ಫಿಫ್ತ್ ಇದು ಅಕ್ಕ. ಇದು ನಂದು ಇನ್ನೊಂದು ಅಕ್ಕ. ಇನ್ನೊಬ್ರು ಬರ್ಬೇಕು. ಯಾರು? ಓಮನಮ್ಮ. ಅವ್ರು ಬಂದಮೇಲೆ ಕ್ಯಾಪ್ಚರ್ ಮಾಡ್ತಾರೆ. ಅತ್ತೆ ಸುಜಮ್ಮ. ಓಕೆ ನೋಡಿ ಎಷ್ಟು ದೊಡ್ಡ ಫ್ಯಾಮಿಲಿ. ಇನ್ನೂ ಜನ ಬರಕ್ಕೆ ಬಾಕಿ ಇದೆ. ಅದು ಗೈಸ್, ನಾಳೆ ಫಂಕ್ಷನ್ ಇರೋದ್ರಿಂದ ಪಾಪ ನಮ್ಮ ಚಿಂಜುಗೆ ಎಲ್ಲರೂ ಟಾರ್ಚರ್ ಕೊಡ್ತಿದ್ದಾರೆ. ಐರನ್ ಮಾಡಿಕೊಡು, ಸ್ಯಾರಿ ಎಲ್ಲ ನೀಟಾಗಿ ಸೆಟ್ ಮಾಡಿಕೊಡು ಅಂತೇಳಿ. ನೋಡಿ ಇಲ್ಲಿ ರಾಶಿ ಎಲ್ಲರೂ ತಂದು ಹಾಕ್ತಿರೋದು ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಹೆಂಗ ಅನಿಸ್ತಿದೆ ಚಿಂಜು? ಎಲ್ಲರೂ ಇಲ್ಲಿ ನೋಡಿ, ಇಲ್ಲೊಬ್ದು
ಅವಳು ಕಲೆಕ್ಷನ್ ಮಾಡ್ಕೊತಿದ್ದಾಳೆ 500 ರೂಪಾಯಿ ಕೊಡಿ ಒಂದು ಸ್ಯಾರಿಗೆ ಅಂತ. ಇವಾಗ ಲಾಸ್ಟ್ ಫೈನಲ್ ತಂಗಿ ಬಂದರು. ಹಾಯ್ ಅಕ್ಕಿಮ್ಮ. ಹಾಯ್ ಅಮೃತವನ್ನ. ಹಾಯ್ ಅಭಿ. ಹಾಯ್ ಇದು ತಮ್ಮ. ಇವಾಗ ನಾನು ಆಲ್ಮೋಸ್ಟ್ ಯಾರ ಮನೆಗೆ ಎಲ್ಲ ಹೋಗಿ ಬಂದ್ರೆ ಅದನ್ನೆಲ್ಲ ತೋರಿಸಿದ್ರಲ್ಲ. ಇವಾಗ ಬಾಯ್ಸ್ ಒಂದ್ ಕಡೆ ಅಂದ್ರೆ ಜೆಂಟ್ಸ್ ಬಾಯ್ಸ್ ಎಲ್ಲ ಒಂದ್ ಕಡೆ ಪಾರ್ಟಿ ಮಾಡ್ತಾ ಇದ್ದಾರೆ. ನಮ್ಮ ಲೇಡೀಸ್ ಹಾಗೆ ಗರ್ಲ್ಸ್ ಮಕ್ಕಳು ನಾವೆಲ್ಲ ಒಂದ್ ಕಡೆ ಪಾರ್ಟಿ ಮಾಡ್ತಿದ್ವಿ. ಹೇಗೆಲ್ಲ ಮಾಡ್ತೀವಿ, ಎಷ್ಟು ಜನ ಇದ್ದಾರೆ ಅಂದ್ರೆ ನಾನು ನಿಮ್ಗೆ ತೋರಿಸ್ಬೇಕು. ತುಂಬಾ ಕ್ಯೂರಿಯಸ್ ಅಲ್ಲಿ ಇದೀನಿ, ನನ್ನ ಫಾಲೋ ಇಲ್ಲಿ ನೋಡಿ ಎಷ್ಟು ಹೆಣ್ಮಕ್ಳಿದ್ದಾರೆ ಈ ರೂಮಲ್ಲಿ. ಜ್ಯೂಸ್ ಮಟನ್ ಚಿಕನ್ ಎಲ್ಲ ಇಟ್ಕೊಂಡು ಪಾರ್ಟಿ ಮಾಡ್ತಾ ಇದ್ದಾರೆ. ಇಲ್ಲೇ ಹೆಣ್ಮಕ್ಳು ಮನೆ ಫುಲ್ ಜನ. ಓಕೆ, ಇಲ್ಲಿ ಗರ್ಲ್ಸ್ ಎಲ್ಲ ಕುತ್ಕೊಂಡು ಪಾರ್ಟಿ ಮಾಡ್ತಾ ಇದ್ದಾರೆ. ಜ್ಯೂಸ್ ಚಿಕನ್ ಮಟನ್ ಫಿಶ್ ಎಲ್ಲ ಇಟ್ಕೊಂಡು. ಹೆಂಗಿದೆ ಫುಡ್? ಹಾಯ್, ಹೇಗಿದೆ ಪಾರ್ಟಿ? ಹೇಗಿದೆ ಪಾರ್ಟಿ ಗಾಯ್ಸ್? ಇಲ್ಲಿ ನೋಡಿ ಎಷ್ಟು ಜನ, ಇನ್ನೂ ತುಂಬ ಜನ ಮಿಸ್ ಮಾಡಿಕೊಂಡ್ರು. ಅದೇ ಬೇಜಾರು. ನೆಕ್ಸ್ಟ್ ಟೈಮ್ ಪಾರ್ಟಿ ಅರೇಂಜ್ ಮಾಡಿದಾಗ ಎಲ್ಲರೂ ಇರ್ತಾರೆ. ಹೆಂಗನ್ಸ್ತಿದೆ ಅಮ್ಮ? ಸೂಪರ್. ಹಲೋ, ಹಾಯ್ ಹಾಯ್ ಚಿಂಜು. ಚಿಂಜು ಹೆಂಗಿದೆ ಮಟನ್? ಅಮ್ಮ ಹೇಗಿದೆ ಪಾರ್ಟಿ? ಸೂಪರ್ ಅಲ್ಲ? ಹಾಯ್, ಹೆಂಗೇನುಂಟಮ್ಮ ಪಾರ್ಟಿ? ಅಮ್ಮ ಇನ್ನು ಸ್ವಲ್ಪ ಜನ ಮಿಸ್ಸಿಂಗ್ ಅಲ್ವಾ? ಹಾಯ್ ಗೌತು. ನೋಡಿ ನೋಡಿ ಎಲ್ಲರೂ ನೋಡಿ ಹೆಂಗ ಅನ್ಸ್ತೇವೆ? ಇದೆಲ್ಲ ನಮ್ದು ಫ್ಯಾಮಿಲಿ. ಇಲ್ಲಿ ನೋಡಿ ನಮ್ಮ ಮಾಡ್ರನ್ ಲೇಡಿ. ಗೈಸ್, ಈ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ ನಿಜವಾಗ್ಲೂ ಭಾಗ್ಯ ಬೇಕು. ಎಷ್ಟು ಖುಷಿ ಖುಷಿಯಲ್ಲಿದ್ದಾರೆ ಎಲ್ಲರೂ. ಎಷ್ಟು ಹೆಣ್ಮಕ್ಳು, ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಜಾಸ್ತಿ ಮನೇಲಿ. ಇದೆಲ್ಲ ತುಂಬ ಮೆಮೊರೇಬಲ್ ಆಗಿ ಉಳಿದಿರುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಅಂತ ಹೇಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ಗೈಸ್, ಇವಾಗ ಪಾರ್ಟಿ ಎಲ್ಲ ಮುಗೀತು. ಇವಾಗ ನಾವು ಕದ್ಬಿಟ್ಟು ಡೈರಿ ಮಿಲ್ಕ್ ತಿಂತಾ ಇದ್ದೀವಿ. ಓಕೆ ನೋಡಿ, ನಾವೆಲ್ಲ ಸೇರ್ಕೊಂಡು ಇವಾಗ ಕದ್ಕೊಂಡು ಮಕ್ಕಳು ಚಾಕ್ಲೇಟ್ನ ನಾವು ತಿಂತಾ ಇದ್ದೀವಿ. ನನಗೆ ಸಿಕ್ಕಿಲ್ಲ. ಇನ್ನೊಂದು ತೆಗಿತಾ ಇದ್ದಾಳೆ. ಕಿರ್ಚಿ ಎಲ್ಲರೂ ಬಾ. ಕೆನಕ್ಕೆ ಕಿಟ್ಟಿಡ್ಲ ಆಲ್ಮೋಸ್ಟ್ ಇವಾಗ ಒಂದು ಕಾಲು ಭಾಗದಷ್ಟು ಪಾರ್ಟಿ ಎಲ್ಲ ಮುಗೀತು. ಪಾರ್ಟಿ ಎಲ್ಲ ಮುಗ್ದಿದ್ದೆ. ಇವಾಗ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲಿಗೆ ಬಂದು ಹಾಡು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೀವಿ.
ಆಲ್ಮೋಸ್ಟ್ ಇವಾಗ ಒಬ್ಬರೊಬ್ಬರೇ ರೊಚ್ಚಿಗೆ ಎದ್ದೊಳ್ತಿದ್ದಾರೆ. ಫಸ್ಟು ನಮ್ಮ ವಸಂತಿ ಅಮ್ಮ ನೋಡಿ ಎಷ್ಟು ಜೋಶಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಅವ್ರು ಡ್ಯಾನ್ಸ್ ಮಾಡೋದು ನೋಡಿದ್ರೆ ನನಗೂ ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಬೇಕಾದ್ರೆ ನನಗೂ ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಅನಿಸ್ತಾಯಿತ್ತು. ಅಷ್ಟು ಜೋಶಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅವ್ರನ್ನ ನೋಡ್ತಾ ಮಕ್ಕಳು ಕೂತಿ ಆಟ ಆಡ್ತಿದ್ದಾರೆ. ಅವರು ಸ್ಟಾರ್ಟ್ ಮಾಡಿಕೊಂಡ್ರು ಡ್ಯಾನ್ಸ್ ಮಾಡೋಕ್ಕೆ. ಒಂಥರ ಚೆಂದ ಅಲ್ಲ ಈ ಥರ ಎಲ್ಲ ಒಬ್ರೊಬ್ರು ಈ ಥರ ಇದ್ದರೆ ನಮ್ಮ ಸರೌಂಡಿಂಗಲ್ಲಿ ನಮಗೂ ಒಂದು ಡ್ಯಾನ್ಸ್ ಮಾಡೋಣ, ಎಂಜಾಯ್ ಮಾಡೋಣ ಅಂತ ಎಲ್ಲ ಒಂದು ಕ್ಯೂರಿಯಾಸಿಟಿ ಉಂಟು ಮಾಡುತ್ತೆ. ವಸಂತಿ ಅಮ್ಮನೂ ಹಾಗೆ ಅವ್ರು ಡ್ಯಾನ್ಸ್ ಮಾಡೋದು ನೋಡಿ ಎಲ್ಲರಿಗೂ ಡ್ಯಾನ್ಸ್ ಮಾಡೋಣ ಅನಿಸ್ತಿದೆ. ಡ್ಯಾನ್ಸ್ ಮಾಡೋಣ ಅನಿಸಿದ್ರು ಎಲ್ಲ ಸೈಡಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಎದ್ದೊಳ್ತಾರೆ ಎಲ್ಲರೂ. ಓಕೆ, ಇವಾಗ ಎಲ್ಲರೂ ಊಟ ಕೂತ್ಕೊಂಡಿದ್ದೀವಿ. ಹಾಯ್ ಬಾಯ್. ಇವತ್ತಿನ ಕಿವಿ ಮಾತು: ಜೊತೆಗಿರದ ಜೀವ ಎಂದಿಗೂ ಜೀವಂತ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.